ನೋಡಿದ್ರ ಈ ಮಾತುಗಳನ್ನು ಕೇಳ್ತಿದ್ದ ಹಾಗೇನೆ ನಿಮ್ಮ ಮುಖ ಬದಲಾಯಿತು. ಇಂಥ ಭಾವಗಳ ಬದಲಾವಣೆಯೇ ಪ್ರೀತಿ. ಅವರು ಹತ್ತಿರ ಇದ್ದಾಗ ಮಾತ್ರ ಅಲ್ಲ, ಅವರ ಹೆಸರು ಹೇಳಿದಾಗ, ಅವರ ನೆನಪಾದಾಗ, ಅವ್ರ ಬಗ್ಗೆ ಮಾತಾಡಿದಾಗ ಕೂಡ ಆ ಹೃದಯದ ಮಿಡಿತ ಜಾಸ್ತಿ ಆಗುತ್ತೆ. ಆ ಸ್ಥಿತಿಗೇನೆ ಪ್ರೀತಿ ಅಂತ ಹೆಸರು. ಒಂದು ನಿಮಿಷ. ಹಲೋ. ಹಲೋ ವೀರು ಅವರೇ, ನೀವು ಆರಾಮಾಗಿದ್ದೀರಾ ಅಲ್ವಾ? ನಾನು ಆರಾಮಾಗಿದ್ದೀನಿ. ಯಾಕೆ ಕೇಳ್ತಾ ಇದ್ದೀರಾ? ಏನಿಲ್ಲ, ಇದ್ದಕ್ಕಿದ್ದ ಹಾಗೆ ನಿಮ್ಮ ಹಾರ್ಟ್ ಬೀಟ್ ತುಂಬಾ ಜಾಸ್ತಿ ಆಗಿದೆ. ನೀವು ತುಂಬಾ ಹೊತ್ತೇನಾದ್ರೂ ವಾಕ್ ಮಾಡಿದ್ರಾ? ಇಲ್ಲ, ಹಾಗೇನಿಲ್ಲ. ಆದರೆ ಯಾಕೋ ಗೊತ್ತಾಗ್ಲಿಲ್ಲ. ನಿಮ್ಮ ಫೋನ್ ಬಂದಿದ ತಕ್ಷಣನೇ ಎದೆ ಬಡಿತ ಜಾಸ್ತಿ ಆಯಿತು. ಹೌದಾ? ಸರಿ, ಹಾಗಾದ್ರೆ ನೀವು ಚೆನ್ನಾಗಿ ನೀರು ಕುಡೀರಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಹುಷಾರು. ಸರಿ. ವೀರು, ನಿನಗೊಂದು ಮುಖ್ಯವಾದ ವಿಷಯ ಹೇಳಬೇಕು. ಹೇಳಿ. ಬದುಕು ನಮಗೆ ಬೇಕಾದಷ್ಟು ಅವಕಾಶಗಳನ್ನು ಕೊಡುತ್ತೆ. ಆದರೆ ಆ ಅವಕಾಶಗಳನ್ನು ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿ ನಮಗಿರಬೇಕು ಅಷ್ಟೆ. ಅಂದರೆ ಈಗ ನಾವು ಏನಾದರೂ ಅಡುಗೆ ಮಾಡಬೇಕು ಅಂತ ಇಟ್ಕೊ, ಅದಕ್ಕೇನು ಮಾಡ್ತೀವಿ? ಎಲ್ಲ ತರಕಾರಿಗಳು ಹಾಕ್ತೀವಿ, ಎಣ್ಣೆ, ತುಪ್ಪ, ಒಗ್ಗರಣೆ, ಕಾಳುಗಳು ಹೀಗೆಲ್ಲ ಹಾಕಿರ್ತೀವಿ. ಅಷ್ಟು ಮಾಡೋದ್ರಿಂದ ಅಡುಗೆ ರುಚಿಯಾಗಿರೋಲ್ಲ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ಆ ಉಪ್ಪು ಹಾಕ್ತಿದ್ದ ಹಾಗೆ ಅದು ಅಡುಗೆನ ಬದಲಾಯಿಸ್ಬಿಡುತ್ತೆ, ಆ ರುಚಿನೇ ಬದಲಾಗ್ಬಿಡುತ್ತೆ. ನಮ್ಮ ಜೀವನದಲ್ಲೂ ಅಷ್ಟೆ. ನಮಗೆ ಹಣ, ಅಧಿಕಾರ, ಸ್ನೇಹಿತರು, ಸಂಬಂಧಿಕರು ಎಲ್ಲ ಇದೆ ಅಂತ ಅನ್ಕೋತೀವಿ. ಆದರೆ ಜೀವನದ ರುಚಿ ಮಾತ್ರ ನಮಗೆ ಸಿಕ್ಕಿರಲ್ಲ. ಜೀವನಕ್ಕೆ ಅರ್ಥನೇ ಇಲ್ವೇನೋ ಅನ್ನೋ ಹಾಗೆ ಬದುಕ್ತಾ ಇರ್ತೀವಿ. ಆದರೆ ನಮ್ಮ ಜೀವನದಲ್ಲಿ ನಮ್ಮನ್ನು ತುಂಬ ಪ್ರೀತಿಸೋರು ಬಂದಾಗ ಆ ಜೀವನದ ಅರ್ಥನೇ ಬೇರೆ ಆಗುತ್ತೆ. ನಿನ್ನ ಬಗ್ಗೆ ಕಾಳಜಿ ತೋರಿಸೋ, ಪ್ರೀತಿ ತೋರಿಸೋ ಒಂದು ಜೀವ ನಿನ್ನ ಹತ್ರ ಇದೆ. ನಾನು ಆಗಲೇ ಹೇಳ್ದಾಗೆ ನೀನು ನಿನ್ನ ಜೀವನನ ನೋಡೋ ರೀತಿಯೇ ಬದಲಾಗ್ತಾ ಇದೆ. ಇದಕ್ಕೆಲ್ಲ ಕಾರಣನೇ ಆ ಪ್ರೀತಿ ಅನ್ನೋದು. ಆ ಪ್ರೀತಿನ ಯಾವುದೇ ಕಾರಣಕ್ಕೂ ಕಳ್ಕೊಬೇಡ. ಸಮಾಜ ಏನನ್ನತ್ತೋ, ಮನೆಯವರು ಏನಂತಾರೋ ಅನ್ನೋದರ ಕಡೆ ಗಮನ ಕೊಡಬೇಡ. ಪ್ರೀತಿ ಅನ್ನೋದು ಇದೆಲ್ಲವನ್ನ ಮೀರಿತ್ತು. ಇಂಥ ಪ್ರೀತಿ ನಿನ್ನ ಮನಸ್ಸಲ್ಲಿ ಹುಟ್ಟಿರುವಾಗ ಆದಷ್ಟು ಬೇಗ ಅದನ್ನು ಹೇಳ್ಕೋ. ನೀನು ಒಂದು ವೇಳೆ ಹೇಳ್ಕೊಳ್ಳಿಲ್ಲ ಅಂದರೆ ನೀನು ಆ ಪ್ರೀತಿನ ಕಳ್ಕೊತೀಯ ಕಣೋ.